ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿತ್ತು. ಈಗ ಮೃತ ರಾಜಶೇಖರ್ ದೇಹಕ್ಕೆ ಹೊಕ್ಕಿದ ಬುಲೆಟ್ ಅನ್ನು ಹೊರತೆಗೆದಿದ್ದಾರೆ ವೈದ್ಯರು. ಮರಣೋತ್ತರ ಪರೀಕ್ಷೆ ವೇಳೆ ದೇಹಕ್ಕೆ ಹೊಕ್ಕಿದ 12 ಎಂಎಂ ಬುಲೆಟ್ ಅನ್ನು ಹೊರಕ್ಕೆ ತೆಗೆಯಲಾಗಿದೆ. ರಾಜಶೇಖರ್ ದೇಹವನ್ನ ಸೀಳಿತ್ತು 12 ಎಂಎಂ ಸಿಂಗಲ್ ಬೋರ್ ಬುಲೆಟ್. ರಾಜಶೇಖರ್ ದೇಹದಿಂದ ಬುಲೆಟ್ ಅನ್ನು ಈಗ ಹೊರತೆಗೆದಿದ್ದಾರೆ. ತೆಗೆದಿರುವಂತಹ ಬುಲೆಟ್ ಅನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಎಫ್ಎಸ್ಎಲ್ ವರದಿ ಬಂದ ಬಳಿಕ ಯಾವ ಗನ್ನಿಂದ ಈ ಬುಲೆಟ್ ಹಾರಿದ ಅನ್ನೋದು ಪತ್ತೆಯಾಗುತ್ತೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಗಲಾಟೆ ನಡೆದಿತ್ತು. ಜನಾರ್ದನ್ ರೆಡ್ಡಿ ಮನೆ ಮುಂದೆ ವಾಲ್ಮೀಕಿ ಪುತ್ಥಳಿ ಅನಾವರಣದ ನಾರಾ ಭರತ್ ರೆಡ್ಡಿ ಇರುವಂತಹ ಫೋಟೋ ಇರುವಂತಹ ಬ್ಯಾನರ್ ಅನ್ನ ಹಾಕೋದಕ್ಕೆ ಭರತ್ ರೆಡ್ಡಿ ಬೆಂಬಲಿಗರು ಮುಂದಾಗಿದ್ರು. ಆಗ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಗಲಾಟೆ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ದೊಡ್ಡದಾಗಿ ಆ ಗಲಾಟೆಯಲ್ಲಿ ರಾಜಶೇಖರ್ ಮೃತಪಟ್ಟಿದ್ರು. ಈಗ ಮೃತ ರಾಜಶೇಖರ್ ದೇಹದಿಂದ ಪೋಸ್ಟ್ ಮಾರ್ಟಂ ಮಾಡುವಾಗ 12 ಎಂಎಂ ಬುಲೆಟ್ ಅನ್ನ ಹೊರಕ್ಕೆ ತೆಗೆಯಲಾಗಿದೆ. ಒಂದ್ ಕಡೆ ನಾರಾ ಭರತ್ ರೆಡ್ಡಿ ನಮ್ ಕಡೆಯಿಂದ ಈ ಗುಂಡು ಹಾರಿಲ್ಲ, ಮತ್ತೊಂದ್ ಕಡೆ ಜನಾರ್ದನ್ ರೆಡ್ಡಿ ನಮ್ ಕಡೆಯಿಂದ ಕೂಡ ಈ ಗುಂಡು ಹಾರಿಲ್ಲ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಈ ಗುಂಡು ಯಾರದ್ದು, ಯಾರ ಗನ್ನಿಂದ ಈ ಗುಂಡು ಹೊರಕ್ಕೆ ಬಂದಿದೆ ಅನ್ನುವಂಥದ್ದೇ ಸದ್ಯಕ್ಕಿರುವ ಕುತೂಹಲ. ಈಗ ವೈದ್ಯರು ಆ ಗುಂಡನ್ನ ಹೊರಕ್ಕೆ ತೆಗೆದಿದ್ದು ಅದನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಆ ಎಕ್ಸ್ಕ್ಲೂಸಿವ್ ಫೋಟೋವನ್ನ ನೋಡ್ತಾ ಇದ್ದೀವಿ. ಸ್ಕ್ರೀನ್ ಮೇಲೆ ರಾಜಶೇಖರ್ ದೇಹದಿಂದ ಹೊರತೆಗೆದ ಗುಂಡಿನ ಫೋಟೋವನ್ನ ನೀವು ನೋಡ್ತಾ ಇರಬಹುದು. ಇದೇ ಗುಂಡು ರಾಜಶೇಖರ್ ದೇಹವನ್ನ ಸೀಳಿತ್ತು. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದು. ರಾಜಶೇಖರ್ ಸಾವಿಗೆ ಕಾರಣವಾಗಿರುವಂತಹ ಗುಂಡು ಯಾರ ಗನ್ನಿಂದ ಹೊರಬಂದಿದೆ ಅನ್ನುವಂಥದ್ದೇ ಸದ್ಯಕ್ಕಿರುವ ಕುತೂಹಲ. ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ಎಫ್ಎಸ್ಎಲ್ ನಿಂದ ವರದಿ ಬರಬೇಕು. ಬಳ್ಳಾರಿ ಬ್ಯಾನರ್ ಸಂಘರ್ಷದ ವೇಳೆ ತಪ್ಪಿದೆ ಭಾರಿ ದೊಡ್ಡ ಅನಾಹುತ. ರಾಜಶೇಖರ್ ದೇಹವನ್ನ ಸೀಳಿದ್ದ 12 ಎಂಎಂ ಸಿಂಗಲ್ ಬೋರ್ ಬುಲೆಟ್. ಆ 12 ಎಂಎಂ ಸಿಂಗಲ್ ಬೋರ್ ಬುಲೆಟ್ ಬಹಳಾನೇ ಅಪಾಯಕಾರಿ. ಯಾಕಂದ್ರೆ ಫೈರ್ ಆದ ಬಳಿಕ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ. ಬಳ್ಳಾರಿ ಬ್ಯಾನರ್ ಗಲಾಟೆ ವೇಳೆ 4 ರಿಂದ 5 ಅಡಿ ಅಂತರದಲ್ಲಿ ಗುಂಡು ಹಾರಿದೆ. 4-5 ಅಡಿ ದೂರದಿಂದ ಗುಂಡು ಹಾರಿದ ಹಿನ್ನೆಲೆ ಓರ್ವ ಮಾತ್ರ ಸಾವನ್ನಪ್ಪಿದ್ದಾರೆ. ಒಂದ್ ವೇಳೆ ಗುಂಡು 10 ಅಡಿಗಿಂತ ದೂರ ಹಾರಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವು ನೋವಾಗುವಂತ ಸಾಧ್ಯತೆ ಇತ್ತು. 10 ಅಡಿಗಿಂತ ದೂರ ಹಾರಿದ್ರೆ ಬುಲೆಟ್ ಸ್ಪ್ರೆಡ್ ಆಗುತ್ತೆ, ಇನ್ನಷ್ಟು ಪ್ರಾಣಹಾನಿ ಸಾಧ್ಯತೆ ಇತ್ತು. ಆದ್ರೆ ಬಳ್ಳಾರಿಯಲ್ಲಿ 4 ರಿಂದ 5 ಅಡಿ ಅಂತರದಲ್ಲಿ ಗುಂಡು ಹಾರಿರೋದ್ರಿಂದ ರಾಜಶೇಖರ್ ಮಾತ್ರ ಮೃತಪಟ್ಟಿದ್ದಾರೆ. ಇಲ್ಲಾಂದ್ರೆ ಇನ್ನಷ್ಟು ಅನಾಹುತ ಸಂಭವಿಸುವ ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಈ 12 ಎಂಎಂ ಸಿಂಗಲ್ ಬೋರ್ ಬುಲೆಟ್ ನ ವಿಶೇಷತೆಯೇ ಅಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಬಳ್ಳಾರಿಯಲ್ಲಿ ನಡೆದಂತ ಗಲಾಟೆ ಇಡೀ ರಾಜ್ಯದಲ್ಲೇ ಸಂಚಲನವನ್ನ ಸೃಷ್ಟಿ ಮಾಡಿರೋದು ನಮಗೂ ಕೂಡ ಗೊತ್ತಿದೆ. ಒಂದ್ ಕಡೆ ನಾರಾ ಭರತ್ ರೆಡ್ಡಿ ಹೇಳ್ತಾರೆ ನಮ್ ಕಡೆಯಿಂದ ಗುಂಡು ಹಾರಿಲ್ಲ, ಮತ್ತೊಂದ್ ಕಡೆ ಜನಾರ್ದನ್ ರೆಡ್ಡಿ ಹೇಳ್ತಾರೆ ನಮ್ ಕಡೆಯಿಂದ ಗುಂಡು ಹಾರಿಲ್ಲ ಅಂತ. ಆದ್ರೆ ಈಗ ವೈದ್ಯರು 12 ಎಂಎಂ ಸಿಂಗಲ್ ಬೋರ್ ಬುಲೆಟ್ ಅನ್ನ ಹೊರತೆಗೆದಿದ್ದಾರೆ, ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ. ಸೊ ಈಗ ಈ ಬುಲೆಟ್ ಯಾರ ಗನ್ನಿಂದ ಹೊರ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ತನಿಖೆ ಮುಂದೆ ಯಾವ ರೀತಿಯಾಗಿ ಸಾಗುತ್ತೆ, ಏನಿದೆ ಡೀಟೇಲ್ಸ್? ನಯನ, ಈಗಾಗಲೇ ಘಟನೆ ನಡೆದು 3 ದಿನಗಳಾದ ಕೂಡ ಯಾವೊಬ್ಬ ವ್ಯಕ್ತಿನೂ ಬಂಧಿಸಿಲ್ಲ ಅನ್ನೋಂಥದ್ದು ಒಂದ್ ಕಡೆ ಆದ್ರೆ, ಏನು ಮೃತ ರಾಜಶೇಖರ್ನ ಮಾರನೇ ದಿನ ಅಂದ್ರೆ ಯಾವಾಗ ಗುರುವಾರ ಘಟನೆ ನಡೆಯಿತು, ಶುಕ್ರವಾರ ದಿನ ಆತನ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆತನ ಏನು ಎದೆಯಲ್ಲಿರ್ತಕ್ಕಂಥ ಒಂದು ಬುಲೆಟನ್ನು ಪೊಲೀಸ್ ವೈದ್ಯರು ಹೊರಗಡೆ ತೆಗಿತಾರೆ. ಆ ಬುಲೆಟಿನ್ ಅಂದರೆ ಸಿಂಗಲ್ ಬೋರ್ 12 ಎಂಎಂ ಬುಲೆಟ್ ಅನ್ನೋಂಥದ್ದು ಇದೀಗ ಮಾಹಿತಿ ಬಂದಿದೆ. ಇದಂಥ ಫೋಟೋ ಕೂಡ ಅಂದರೆ ಯಾವಾಗ ಬುಲೆಟನ್ನು ಹೊರಗೆ ತೆಗೆದು ಅದನ್ನು ಎಫ್ಎಸ್ಎಲ್ ವರದಿಗೆ ಕಳಿಸಿರ್ತಕ್ಕಂಥ ಫೋಟೋ ನಾವು ನೋಡ್ತಾ ಇದ್ದೀವಿ. ಆದರೆ ಇದು ತುಂಬಾ ಅಪಾಯಕಾರಿಯಾಗಿರ್ತಕ್ಕಂಥ ಬುಲೆಟ್ ಅಂತೇಳಿ ಸ್ಪಷ್ಟವಾಗಿ ಹೇಳುವುದಾಗಿದೆ. ಯಾಕಂದರೆ ಪೊಲೀಸ್ ಮೂಲಗಳ ಪ್ರಕಾರ ಈ ಬುಲೆಟ್ ಗನ್ನಿಂದ ಹಾರಿದ ತಕ್ಷಣ ಸ್ಪ್ರೆಡ್ ಆಗಿ ಹಾರಿ ಹೋಗಿ ಬೇರೆಯವರ ಹೃದಯ ಹೋಗುತ್ತೆ. ಅಂದರೆ ಕೇವಲ 3 ರಿಂದ 4 ಅಡಿ ಅಥವಾ 5 ಅಡಿ ದೂರದಲ್ಲಿ ಹಾರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ರಾಜಶೇಖರ್ ಮೃತದೇಹಕ್ಕೆ ಮಾತ್ರ ಈ ಬುಲೆಟ್ ಹೋಗಿರ್ತದೆ. ಅದೇ ಏನಾದರೂ ಒಂದು 10-15 ಅಡಿ ದೂರದಲ್ಲಿ ಹೋಗಿತ್ತಂದರೆ ಬುಲೆಟ್ ಸ್ಪ್ರೆಡ್ ಆಗಿ ಕನಿಷ್ಠ 4 ರಿಂದ 5 ಜನರಿಗೆ ಪ್ರಾಣಾಪಾಯ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿತ್ತು. ಹೀಗಾಗಿ ಈ ಬುಲೆಟ್ ಯಾರ ಗನ್ನಿಂದ ಬಂತು, ಪರಸ್ಪರ ಇಬ್ಬರು ನಾಯಕರುಗಳು ನಮ್ಮ ಗನ್ಮೆನ್ಗಳಿಂದ ಈ ಬುಲೆಟ್ ಅಲ್ಲ, ನಮಗೆ ಸಂಬಂಧಪಟ್ಟಿದ್ದ ಅಲ್ಲ ಅಂತ ಹೇಳ್ತಾ ಇದ್ರು ಕೂಡ, ಆದರೆ ಬುಲೆಟ್ ಬಂದಿದ್ದಾದರೂ ಎಲ್ಲಿಂದ ಅನ್ನೋಂಥ ಯಕ್ಷ ಪ್ರಶ್ನೆ ಇದೀಗ ಕಾಡ್ತಾ
ಆಗ್ತಾ ಇದೆ. ಕಳೆದ 3 ದಿನಗಳಿಂದ ಕೂಡ ಪೊಲೀಸರು ಹಗಲಿರುಳು ಅನ್ನೋದೇ ಸಾಕಷ್ಟು ತನಿಖೆ ಮಾಡ್ತಾ ಇದ್ದಾರೆ, ಸಾಕಷ್ಟು ಜನರನ್ನು ವಿಚಾರಣೆ ಮಾಡ್ತಿದ್ದಾರೆ, 4 ಗನ್ಮ್ಯಾನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬಹುತೇಕ ಒಂದು 8 ರಿಂದ 10 ಗನ್ಗಳನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೇವಲ ಸತೀಶ್ ರೆಡ್ಡಿ ಸಂಬಂಧಪಟ್ಟಂಥ 4 ಗನ್ಮ್ಯಾನ್ಗಳ ವಿಚಾರಣೆ ಮಾಡ್ತಾ ಇದ್ರೆ ಉಳಿದಂತೆ ರಾಜಕೀಯ ಪ್ರತಿನಿಧಿಗಳ ಬೇರೆ ಬೇರೆ ಗನ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡು ಯಾವ ಗನ್ನಿಂದ ಈ ಬುಲೆಟ್ ಹಾರಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತದೆ. ಆದರೆ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಸರ್ಕಾರಿ ಗನ್ನಿಂದ ಈ ಬುಲೆಟ್ ಹಾರಿಲ್ಲ, ಅಂದರೆ ಸರ್ಕಾರಿ ಗನ್ನಿಂದ ಈ ಬುಲೆಟ್ ಹಾರಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಆದರೆ ಖಾಸಗಿ ಗನ್ಮ್ಯಾನಿಂದ ಹಾರಿದೆ. ಆದರೆ ಯಾವ ಖಾಸಗಿ ಗನ್ಮ್ಯಾನಿಂದ ಈ ಬುಲೆಟ್ ಹಾರಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ತನಿಖೆ ನಡೀತಾ ಇದೆ. ಇದೀಗ ಹೊರಗಡೆ ಬಂದಿರತಕ್ಕಂಥ ಬುಲೆಟ್ನ ಅಂಕಿಅಂಶಗಳನ್ನ ನೋಡ್ತಾ ಹೋದರೆ ಇದು ಅಪಾಯಕಾರಿಯಾಗಿತ್ತು, ಆದರೆ ದೊಡ್ಡ ಅನಾಹುತ ತಪ್ಪಿದೆ ಅನ್ನೋದನ್ನು ಮಾತ್ರ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ನಯನ, ಒಟ್ಟಾರೆಯಾಗಿ ಪ್ರಕರಣ ಕಳೆದ 3 ದಿನಗಳಿಂದ ನಡೆದರೂ ಸದ್ಯ ಬಳ್ಳಾರಿ ಬೂದಿ ಮುಚ್ಚಿದ ಕೆಂಡಾಗಿದೆ. ನಾಯಕರು ಪ್ರತಿನಾಯಕರು ಆರೋಪ ಪ್ರತ್ಯಾರೋಪ ನಿನ್ನೆಯಿಂದ ಕೂಡ ನಿರಂತರವಾಗಿ ನಡೀತಾ ಇದೆ. ನಿನ್ನೆ ಕೂಡ ಕಾಂಗ್ರೆಸ್ನ ಸತ್ಯ ಸಂಶೋಧನಾ ತಂಡ ಬಂದಿತ್ತು, ಆ ತಂಡ ಕೂಡ ಒಂದಿಷ್ಟು ಪರಿಶೀಲನೆ ಮಾಡಿತು. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅವರು ಕೂಡ ಬಂದರು, ಅವರು ಒಂದಿಷ್ಟು ಪರಿಶೀಲನೆ ಮಾಡಿದರು. ಹೀಗೆ ಹಲವು ನಾಯಕರುಗಳು ಪರಸ್ಪರ ಬಿಜೆಪಿ ನಾಯಕರು ಜನಾರ್ದನ್ ರೆಡ್ಡಿ ಮನೆಗೆ ಹೋಗಿ ಭೇಟಿ ಕೊಟ್ಟರೆ, ಕಾಂಗ್ರೆಸ್ನ ನಾಯಕರು ಶಾಸಕ ಭರತ್ ರೆಡ್ಡಿ ಭೇಟಿಯಾಗಿ ಒಂದಷ್ಟು ವಿಚಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ನಯನ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.